ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಟ್ಟರೆ ಜನಪರ ಕೆಲಸಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಿದ್ಧನಿದ್ದೀನಿ ಅಂತ ನವಲಗುಂದ ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿದ್ದಾರೆ. ನಗರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ್ದು, ಸಚಿವ ಸಂಪುಟ ವಿಸ್ತರಣೆ ಮತ್ತು ಖಾತೆಗಳ ಹಂಚಿಕೆ ಕುರಿತು ಅಂತಿಮ ತೀರ್ಮಾನವನ್ನ ಎಐಸಿಸಿ ನಾಯಕತ್ವ, ಮುಖ್ಯಮಂತ್ರಿ ಹಾಗೂ ಪಕ್ಷದ ಹಿರಿಯ ನಾಯಕರು ಕೈಗೊಳ್ಳಲಿದ್ದಾರೆ ಎಂದಿದ್ದಾರೆ. ತಮಗೆ ಕೃಷಿ ಸಚಿವರ ಸ್ಥಾನ ಕೊಟ್ಟರೆ ಅದನ್ನು ಸಮರ್ಥವಾಗಿ ನಿಭಾಯಿಸಲು ಸಿದ್ಧನಿದ್ದೀನಿ ಎಂದು ಹೇಳಿದರು. ರಾಜ್ಯದ ರೈತರ ಅಭಿವೃದ್ಧಿ ಹಾಗೂ ಕೃಷಿ ಕ್ಷೇತ್ರದ ಬಲವರ್ಧನೆಗಾಗಿ ಕೆಲಸ ಮಾಡುವ ಅವಕಾಶ ದೊರೆತರೆ ಸಂತೋಷವಾಗಿದೆ ಎಂದಿದ್ದಾರೆ. ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ಹೈಕಮಾಂಡ್ ಯಾವ ನಿರ್ಧಾರ ಕೈಗೊಂಡು ಅದಕ್ಕೆ ಬದ್ಧನಾಗಿರ್ತೀನಿ ಅಂತ ಕೋನರೆಡ್ಡಿ ಸ್ಪಷ್ಟಪಡಿಸಿದರು. ಸಚಿವ ಸ್ಥಾನಕ್ಕಾಗಿ ಇದನ್ನು ಜೋರಾಗ್ತದೆ ಆ ಲಿಸ್ಟ್ನಲ್ಲಿ ತಾವು ಕೂಡ ಇದ್ದೀರಂತ ನೋಡಿ. ಅದನ್ನ ಅಡ್ವಾನ್ಸ್ ಆಗಿ ಹೇಳೋಕ್ಕೆ ನಾನು ಆ ಮಟ್ಟಿಗಿಲ್ಲ. ಎಐಸಿಸಿ ತೀರ್ಮಾನ ಮಾಡಬೇಕು. ಮುಖ್ಯಮಂತ್ರಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾರು, ಮಾಜಿ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಕೂಡ ತೀರ್ಮಾನ ಮಾಡಬೇಕು. ನನಗೊಬ್ಬ ರೈತ ಹೋರಾಟಗಾರ ಅಂತ ತಿಳ್ಕೊಂಡು ಹೇಳಿ ಕೊಡಬೇಕು ಅನ್ನುವಂಥ ಚರ್ಚೆ ಪ್ರಾರಂಭ ಆಗಿದೆ ಇಡೀ ರಾಜ್ಯದಲ್ಲಿ. ಇವತ್ತು ಅದು ಇಂಪ್ಲಿಮೆಂಟ್ ಆಗ್ತಕ್ಕಂಥದ್ದು ಎರಡನೇ ಹಂತದಲ್ಲಿ ವಿಸ್ತರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದಂಥ ಸಂತೋಷ್ ಲಾಡ್ ಅವರದ ನಾನು ಅವ್ರಿಗೆ ಕೊಟ್ಟರು ಭಾಳ ಪ್ರೀತಿಯಿಂದ ಕೆಲಸ ಮಾಡ್ತಕ್ಕಂಥವ. ಆಮೇಲೆ ನನಗಿಂತ ಸೀನಿಯರ್ ಆಗಿದ್ದಂಥವರು ಹೊಸದ ಹಬ್ಬ ಇರ್ತಾರೆ. ರೈತರ ಪರವಾಗಿ ಹೋರಾಟ ಮಾಡಿದವ ನಾವೇ. ಅವ್ರಿಗೆ ಯಾರಿಗೆ ಕೊಟ್ಟರು ಕೂಡ ನಾವು 3 ಮಂದಿ ಒಕ್ಕಟ್ಟಾಗಿ ಕೆಲಸ ಮಾಡ್ತಕ್ಕಂಥ ತೀರ್ಮಾನ ತೆಗೆದುಕೊಂಡಿವಿ. ಒಟ್ಟಿನ ಮೇಲೆ ನಾವು ಏನು ಅಧಿಕಾರಕ್ಕೆ ಬಂದೇವಿ 2023ರಾಗ ಏನು ಜನರಿಗೆ ಮಾತು ಕೊಟ್ಟಿದ್ವಿ, 5 ಗ್ಯಾರಂಟಿಗಳು ಜಾರಿ ಮಾಡಿ ಡೆವಲಪ್ಮೆಂಟ್ ಮಾಡಿ ಇಡೀ ರಾಜ್ಯಕ್ಕೆ ನವಲಗುಂದ ವಿಧಾನಸಭಾ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರ ಮಾಡೇವಿ. ಅದರ ಸಲುವಾಗಿ ನಾನು ಒಳ್ಳೆಯ ಕೆಲಸ ಮಾಡ್ತಕ್ಕಂಥದ್ದನ್ನು ನೋಡಿ ಇವು ಮಾಡ್ತಾರಪ್ಪ ಅಂದ್ರೆ ಕೊಡ್ರಿ, ಇಲ್ಲ ನಾನು ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ಕೊಡಬೇಕು ಅಂತ ಮನವಿ ಮಾಡಿ ತಮ್ಮ ಅಭಿಮಾನಿಗಳು ಸಾಕಷ್ಟು ಕೂಗು ಇಟ್ಟಿದೆ. ರೈತ ನಾಯಕ ಕೋನರೆಡ್ಡಿ ಅವರು ಕೊಡಬೇಕಂತೇಳಿ ಒತ್ತಡ ಈಗಾಗಲೇ ಕೇಳಿ ಬರ್ತಾ ಇದೆ. ಅವ್ರು ನಿಮ್ಮ ಅಭಿಮಾನಿಗಳಿಗೆ ಏನು ನೋಡಿ, ಈಗಾಗಲೇ ಎಲ್ಲ ರೈತ ಸಂಘಟನೆಗಳು, ಆಮೇಲೆ ಕನ್ನಡ ಪರ ಸಂಘಟನೆಗಳು, ನಮ್ಮೆಲ್ಲ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡಿ ಕೋನರೆಡ್ಡಿ ಅವರು ಮಂತ್ರಿ ಮಾಡಲಿ ಅಂತ ಒಂದು ಕೂಗೆದ್ದಿದೆ. ಆ ಕೂಗಿಗೆ ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ಒಪ್ಕೋಬೇಕು. ಮುಖ್ಯಮಂತ್ರಿಗಳ ಪರಮಾಧಿಕಾರ ಯಾರು ಮಂತ್ರಿ ಮಾಡ್ಬೇಕಂತೇಳಿ. ನಾನು ಮಂತ್ರಿ ಮಾಡಿದ್ರು ಅಷ್ಟೇ, ಮಂತ್ರಿ ಮಾಡದಿದ್ರು ಅಷ್ಟೇ. ಒಬ್ಬ ಶಾಸಕನಾಗಿ ಜನಸೇವೆಯನ್ನು ಮಾಡ್ತಕ್ಕಂಥ ಕರ್ತವ್ಯನ ನಾವು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಇನ್ನೂ ಕೆಲವೊಂದು ಸೀನಿಯರ್ಸ್ ಆಗ್ಬೇಕಂತಾರೆ. ಅಂಥ ಅವಕಾಶ ಫಸ್ಟ್ ಟೈಮ್ ಗೆದ್ದಾರ್ಗೆ ಒಂದು ಇಬ್ಬರಿಗೆ ಕೊಡಬೇಕು, ಸೆಕೆಂಡ್ ಟೈಮ್ ಅದರ್ಗೆ ಒಂದು ಇಬ್ಬರಿಗೆ ಕೊಡಬೇಕು, ಥರ್ಡ್ ಟೈಮ್ ಅದರಿಗೆ ಕೊಡ್ಬೇಕು. ಹಿಂಗೆ ಪಾಳೆ ಹಾಕ್ಕೊಂಡು ಎಲ್ಲರಿಗೂ ಕೊಡಬೇಕನ್ನುವಂಥ ಒಂದು ಚರ್ಚೆ ಪ್ರಾರಂಭ ಆಗಿದೆ. ಅಂಥ ಸಂದರ್ಭ ಇದ್ದರೆ ಯುವಕರಿಗೆ ಕೊಡಬೇಕನ್ನುವಂಥದ್ದು ಏನೊಂದು ಕೂಗೆದ್ದಿದೆ. ಅಂಥದ್ದು ಕೊಟ್ಟಾಗ ನಾವು ಕೆಲಸ ಮಾಡಿ ತೋರಿಸಿ ಒಂದು ಒಳ್ಳೆಯ ಸರ್ಕಾರ ಕೊಡ್ತಕ್ಕಂಥದ್ದು ಇವತ್ತು ಏನು ಕೊಡ್ಕೊಂಬಂದೇವಲ್ಲ, ಇನ್ನೂ 2 ವರ್ಷ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸರ್, ನಿಮ್ಮ ಹೈಕಮಾಂಡ್ ಮೇಲೆ ನಿಮಗೆ ಏನಾದರೂ ನನಗೆ ವಿಶ್ವಾಸ ಇದೆ. ನನಗೆ ನನಗೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮತ್ತು ವೇಣುಗೋಪಾಲ್ ಸಾಹೇಬರು, ಆಮೇಲೆ ಸುರ್ಜೇವಾಲ ಸಾಹೇಬರು ಎಲ್ಲರಿಗೂ ಮನವಿ ಮಾಡೀನಿ. ಆಮೇಲೆ ಮುಖ್ಯಮಂತ್ರಿಗಳು ಮಾಡೀನಿ. ನಾನು ಒತ್ತಾಯ ಅಂದರೆ ನನ್ನ ಪರ್ಫಾರ್ಮೆನ್ಸು, ನಾನು ರೈತರ ಪರವಾಗಿ ಹೋರಾಟ ಮಾಡಿ ನನ್ನ ಜೀವನ ಏನು 30 ವರ್ಷ ಕಳೆದೈತಿ. ಒಂದು ಬಾರಿ ನೀ ಕೃಷಿ ಮಂತ್ರಿ ಆಗಬೇಕು ಅನ್ನುವಂಥ ಜನರ ಬೇಡಿಕೆ ಏನಿದ್ದಲ್ಲ, ಅದಕ್ಕೆ ಸ್ಪಂದನೆ ಮಾಡಿ ಕೃಷಿಗೆ ಒಂದು ಹೊಸ ಕಾಯಕಲ್ಪವನ್ನು ಕೊಡಬೇಕಂತ ಒಂದು ಪ್ರಯತ್ನ ಮಾಡೋದು ಇಷ್ಟಂತೂ ಕರೆ. ಚಂದ್ರು ಬಿರಣ್ಣವರ ಟಿವಿ 20 ಕನ್ನಡ, ಹುಬ್ಬಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.